ನನ್ನ ಹೆಸರು KC ಅಭಿಷೇಕ್. ನಮಸ್ಕಾರ ಎಲ್ಲರಿಗೂ. ಹೊಸ ವಿಚಾರ, ಹೊಸ ಜ್ಞಾನ, ಹೊಸ ಸಂಪತ್ತು, ಒಳ್ಳೆ ವಿಷಯ. ಈ ವಿಷಯ ಹೇಳಬೇಕಂದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ನಮ್ಮ ಸೂರ್ಯಕಲಾ ಟ್ರಸ್ಟ್ ಡ್ಯಾನ್ಸ್ ಅಕಾಡೆಮಿಯಿಂದ ಬಳ್ಳಾರಿ ಸಿಂದಗಿ ಕಾಂಪೌಂಡ್ ಸೆಕೆಂಡ್ ಕ್ರಾಸ್ ಅಲ್ಲಿ ನಮ್ಮ ನೃತ್ಯ ಶಾಲೆ ಇದೆ. ಈ ನೃತ್ಯ ಶಾಲೆಯಿಂದ ನಾವು ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ಇಷ್ಟು ಕಾರ್ಯಕ್ರಮ ಕೊಟ್ಟರು ನನಗೆ ಅಷ್ಟು ತೃಪ್ತಿ ಆಗಲಿಲ್ಲ. ಇವತ್ತು ಏನು ನಾನು ಈ ಸಂಗನಕಲ್ಲಿ ಧ್ಯಾನ ಮಂದಿರದಲ್ಲಿ ಬಂದಿದ್ದೀನಿ. ಆ ಧ್ಯಾನ ಮಂದಿರದಲ್ಲಿ ಅಲ್ಲಿ ನಾನು ಬರ್ತಾ ಇದ್ದಾಗೆ ಎಷ್ಟು ಸುಂದರವಾಗಿ ಆ ವಾದ್ಯಗಳು, ಆ ಸಂಗೀತ ನಡ್ಕೊಂಡು ಬರ್ತಾ ಇದ್ದರೆ ನಿಶ್ಶಬ್ದದಲ್ಲಿ ಧ್ಯಾನ ಮಾಡ್ತಾಯಿದ್ರು. ನನಗೆ ಅವಾಗ ಅನ್ನಿಸ್ತು, ಅರೇ ನಾನು ನಡ್ಕೊಂಡು ಬರ್ತಿದ್ರು ಗಜ್ಜೆ ಶಬ್ದ ಆದ್ರೂ ಅದೇನು ಕೇಳಿಸ್ಲಿಲ್ಲವರೆಗೆ ಇವ್ರಿಗೆ ಎಷ್ಟು ಧ್ಯಾನದಲ್ಲಿ ಇದ್ದಾರೆ, ಆ ಧ್ಯಾನದ ಶಕ್ತಿ ಹೇಗಿರುತ್ತೆ ಅನ್ನೋದು ಎಷ್ಟು ದೊಡ್ಡ ಸಂಪತ್ತು ಅದು. ಆ ಸಂಪತ್ತದಲ್ಲಿ ನನಗೆ ತುಂಬ ಖುಷಿ ಆಯಿತು. ಹಲವಾರು ಕಾರ್ಯಕ್ರಮ ಕೊಟ್ಟೆ, ಸಂಘ ಸಂಸ್ಥೆಗಳು ಕೊಟ್ಟೆ, ರಾಜಕೀಯ ವ್ಯಕ್ತಿಗಳು ಕೊಟ್ಟೆ. ಅದೆಲ್ಲ ಪಕ್ಕಕ್ಕಿಟ್ಟರೆ ಈ ಧ್ಯಾನದಲ್ಲಿ ನಮ್ಮ ನೃತ್ಯವನ್ನು ನಾವು ಅಳವಡಿಸ್ಕೊಳ್ತೀವಲ್ಲ, ಎಷ್ಟು ಅದ್ಭುತವಾಗಿ ಈ ನಮ್ಮ ಮುಂದಿನ ಪೀಳಿಗೆಗೆಲ್ಲ, ಈಗಿನ ಪೀಳಿಗೆಗೆ ಹಾಗೂ ಮುಂದೆ ಬರೋ ಪೀಳಿಗೆಗೂ ಇದು ಪ್ರತಿಯೊಂದೊಬ್ಬರಿಗೆ ಮುಟ್ಟಬೇಕಂತ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಧ್ಯಾನ ಅನ್ನೋದು ತುಂಬ ಸಂಪತ್ತು. ಅದು ಇದನ್ನು ಸಂಪಾದನೆ ಮಾಡಿಕೊಂಡ್ರೆ ನಾವು ಎಲ್ಲವೂ ಜಯಿಸ್ಬೋದು. ಯಾಕಂದರೆ ಅದು ಪೀಸ್ ಆಫ್ ಮೈಂಡ್ ಇಲ್ಲ, ಎಲ್ಲರಿಗೂ ಪೀಸ್ ಆಫ್ ಮೈಂಡ್ ಇಲ್ಲ. ಈಗಿನ ಪ್ರತಿಯೊಂದು ಟೆನ್ಷನ್, ನಮ್ಮ ಮಕ್ಕಳಿಗೂ ಅಷ್ಟೇ, ಓದಲ್ಲಿ ಪ್ರೆಷರ್ ಹಾಕಿ ಓದ್ರಿ ರ್ಯಾಂಕ್ ಬರಬೇಕು, ಅದರಿಂದ ಉದ್ಧಾರ ಆಗೋದು ಏನೂ ಇಲ್ಲ. ನಮ್ಮ ಮನಃಶಾಂತಿ ಯಾವಾಗೂ ಸಿಗುತ್ತೋ, ನಮ್ಮ ಧ್ಯಾನದಲ್ಲಿ ನಾವು ಯಾವಾಗೂ ಮೆಮೊರಿ ಪವರ್ ಪಡ್ತೇವೋ ಆವಾಗ ಮಾತ್ರನೇ ಅದು ಸಾಧ್ಯ. ಅದಕ್ಕೆ ಈ ಧ್ಯಾನ ಎಲ್ಲರೂ ಕೂಡಿ ಮಾಡೋಣ, ಬೆಳೆಸೋಣ ಅಂತ ನಾನು ಇಚ್ಛಪಡ್ತೀನಿ. ಮಕ್ಕಳಿಗಾಗಿ, ದೊಡ್ಡವರಿಗಾಗಿ ಪ್ರತಿಯೊಬ್ಬರಿಗೆ ನೀವು ಕಲಿಸಿ ಅದನ್ನು ಬೆಳೆಸ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್ವಜನಕ್ಕೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ನಾನು ಇವತ್ತು ನೃತ್ಯ ಮಾಡ್ತಾಯಿದ್ದೆ ಶ್ರೀ ಶಿರಡಿ ಸಾಯಿಬಾಬಾದು. ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ಕೊಳ್ಳೇ ನಾನಲ್ಲೇ ನಾನು ಮೈ ಮರೆತು ಬಿಟ್ಟೆ. ಎಸ್, ಎಷ್ಟು ಪವರ್ ಇದೆ ಅಲ್ಲ ಈ ಧ್ಯಾನದಲ್ಲಿ. ಈ ಸ್ಥಳಕ್ಕೆ ಅಷ್ಟು ಮಹಾತ್ಮ, ಶಕ್ತಿ ಅನ್ನೋದು ಎಲ್ಲಿದೆ ಅಂತಂದರೆ ಇದು ಶಕ್ತಿನೇ. ಇದು ಅಷ್ಟು ಈಸಿ ಅಲ್ಲ. ಆ ಭಗವಂತ ಕೊಟ್ಟಿದ್ದು ತುಂಬ ಆಶೀರ್ವಾದ. ಆ ಪತ್ರಿಜಿ ಆ ಗುರುಗಳು ಏನಿದಾರಲ್ಲ, ಆ ಗುರುಗಳು ಮಹಾನ್ ಗುರುಗಳು. ಇಷ್ಟಕ್ಕೆ ಮುಂಚೆನೇ ಹೇಳಿಬಿಟ್ಟಿದ್ರು ಅವರು, ಇದು ಒನ್ ಡೇ ಬರುತ್ತೆ, ಧ್ಯಾನದ ಒಂದು ಡೇ ಬರುತ್ತೆ ಅನ್ನೋದು. ಅವರು ಎಷ್ಟು ಊಹೆದಿಂದ ಮುಂಚೆ ಜ್ಞಾನದಲ್ಲಿ ತೊಗೊಂಡಿದ್ರು ಅವರು. ಯಾಕಂದರೆ ಊಹೆ ಮಾಡೋಕ್ಕಾಗಲ್ಲ. ಅವರು ಇಷ್ಟುವರೆಗೂ ನಮಗೆ ಕೊಟ್ಟಿದ್ದಾರೆ ಅಂದರೆ ನಾವೆಷ್ಟು ಪುಣ್ಯವಂತರು. ನಾವು ಆ ಪುಣ್ಯಕ್ಕೆ ನಾವು ಇವತ್ತೆಲ್ಲ ಪಳಗ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಚಿನ್ನಾರಿಗಳಿಂದ ದೊಡ್ಡವರು, ವಯಸ್ಸು ಇಲ್ಲ. ಇವತ್ತು ನನ್ನ ಜೊತೆ ನೃತ್ಯ ಮಾಡಿದರು, ಎಷ್ಟು ಖುಷಿ ಅನ್ನಿಸ್ತು ನನಗೆ. ಅವರು 60-70 ವರ್ಷ ಧ್ಯಾನದಿಂದ ನೃತ್ಯ. ಎಷ್ಟು ಅದ್ಭುತವಾಗಿ. ಎಸ್, ಇದೇ ನಮಗೆ ಬೇಕು ಅಂತ ನಾನು ಕೇಳ್ಕೊಳ್ತಾ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಧ್ಯಾನವನ್ನು ಫಸ್ಟ್ ಮಾಡಿಬಿಟ್ಟು ನಂತರ ಯಾವುದೇ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ದೇಶದಲ್ಲೇ ನಮ್ಮ ಧ್ಯಾನ ಅನ್ನೋದು ಬೆಳಿಬೇಕು, ಉಳಿಸ್ಬೇಕು ಅಂತ ಮನಸ್ಪೂರ್ವಕ ಕೇಳ್ತಾ ಇದ್ದೀನಿ. ನಮ್ಮ ಸೂರ್ಯಕಲಾ ಟ್ರಸ್ಟ್ ಡ್ಯಾನ್ಸ್ ಅಕಾಡೆಮಿಯಿಂದ ನಾವೆಲ್ಲ ಶಿಷ್ಯ ಬೃಂದವರು ಹಾಗೂ ನನ್ನ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅವ್ರಿಗೂ, ನನ್ನ ಬಂಧವರಿಗೂ, ನಮ್ಮ ಅಣ್ಣವರಿಗೆ, ತಂಗಿಯಂದರಿಗೆ, ಅಕ್ಕಂದರಿಗೆ, ಅಣ್ಣಂದರಿಗೆ ಎಲ್ಲರಿಗೂ ಈ ಧ್ಯಾನವನ್ನು ಬೆಳೆಸ್ಬೇಕಂತ ನಾನು ಕೇಳ್ಕೊಳ್ತಾ ಇವತ್ತು ಶುಭವಾಗಲಿ ಅಂತ ಕೇಳ್ತಾ ಇದ್ದೀನಿ. ನನ್ನ ಅನುಭವ ನಾನು ಹೇಳ್ತೀನಿ. ನಾನು ಯಾವುದೇ ಕಾರ್ಯಕ್ರಮ ಹೋದರೂ ಫಸ್ಟ್ ಧ್ಯಾನ, ನನ್ನಲ್ಲಿ ನಾನು ಧ್ಯಾನ ಮಾಡ್ತೀನಿ. ಕೂತ್ಕೊಂಡು ಒಂದು 10 ನಿಮಿಷ ಅದರಲ್ಲಿ ಪಳಗ್ಬಿಟ್ಟು ಏನು ಎಕ್ಸ್ಪೀರಿಯನ್ಸ್ ನೋಡ್ರಿ, ಇದೆಲ್ಲ ನಮಗೆ ಸಾಥ್ ಕೊಡಬೇಕು. ಎಲ್ಲರೂ ಆ ಧ್ಯಾನದಿಂದ ನಾವು ಬೆಳಗಬೇಕು ಅನ್ನೋದು ಒಂದು ಇಚ್ಛೆ. ನಾನು ಫಸ್ಟ್ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಕಾರ್ಯಕ್ರಮ ಮಾಡ್ತಾ ಎಷ್ಟೋ ಕಾರ್ಯಕ್ರಮಗಳು ಕೊಟ್ಟೆ. ನಾನು ಒಂದು ಸಿರುಗುಂಪದಲ್ಲಿ ನಾನು ಕಾರ್ಯಕ್ರಮ ಕೊಟ್ಟೆ. ನಮ್ಮ ಪತ್ರಿಜಿ ಅವರಿದ್ದರು. ಆವಾಗೆ ನಾನು ಫಸ್ಟ್ ಅಲ್ಲೇ ನಾನು ಮಾಡಲ್ಲ ಅಂತ ಹೇಳಿದ್ರೆ, ನಮ್ಮ ಕೋ ಸಿಸ್ಟರ್ ಅವರು ಕರ್ಕೊಂಡು ಹೋದರು. ನಾನು ಮಾಡಲು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ. ಬಟ್ ಅಲ್ಲಿ ಏನಾಯಿತು ಸಂಘಟನೆ, ಸ್ಟೇಜಲ್ಲಿ ಹೋದೆ ನಾನು. ಪತ್ರಿಜಿಯವರು ಇದ್ದರು, ಫ್ಲೂಟ್ನ ಬಾರಿಸ್ತಾಯಿದ್ರು. ಆ ಫ್ಲೂಟ್ ಬಾರಿಸಿದ ನಂತರ ನನಗೆ ನಾನೇ ಮರ್ತು ಬಿಟ್ಟೆ. ಯಾಕೆ ಇದು ಮಾಡ್ತೇನೆ, ನಾನು ಬೇಡ ಡಾನ್ಸ್ ಅಂತ ಹೇಳಿದ್ರು ಹೋಗಿ ಅವ್ರನ್ನ ಆ ಕೊಳ್ಳಲು ವಾದ್ಯನ ನನ್ನ ಕಿವಿಗೆ ಬಿತ್ತು. ಆ ಕಿವಿಗೆ ಬಿದ್ದಿದ್ದು ಕೂಡ ಅಷ್ಟು ಅದ್ಭುತವಾಗಿ ನಾನು ಸೋಲೋ ಡ್ಯಾನ್ಸ್ ಮಾಡಿರೋದು ಯಾರೂ ನನ್ನ ಸುತ್ತು ಯಾರೂ ಇಲ್ಲ. ಅವಾಗ ಅನ್ನಿಸ್ತು ನನಗೆ, ಏನಿದು ವಿಸ್ಮಯ, ಏನಿದು ಪತ್ರಿಜಿ. ಆವತ್ತಿಂದ ಗೊತ್ತಾಯಿತು ನನಗೆ ಏನು ಅಷ್ಟು ಪವರ್ಫುಲ್ ಅನ್ನೋದು.
ನನ್ನದರಲ್ಲಿ ನಾನು ಅದಕ್ಕೆ ನಾಟ್ಯದಲ್ಲಿ ಯಾವಾಗಲೂ ನನ್ನ ಧ್ಯಾನ ಮಾಡಿಕೊಂಡೇ ನಾನು ನಾಟ್ಯವನ್ನು ಮಾಡೋದು. ಯಾಕಂದರೆ ಧ್ಯಾನ ಇಲ್ಲಾಂದರೆ ಯಾವುದು ಮಾಡಲ್ಲ. ನಮ್ಮ ಡ್ಯಾನ್ಸಲ್ಲೂ ಒಂದು ಎಕ್ಸ್ಪೀರಿಯೆನ್ಸ್ ಇದೆ, ನಮ್ಮ ಡ್ಯಾನ್ಸಲ್ಲೂ ಒಂದು ಧ್ಯಾನ ಇದೆ, ನಮ್ಮ ಡ್ಯಾನ್ಸಲ್ಲೂ ಒಂದು ಯೋಗ ಇದೆ. ಫಸ್ಟ್ ಧ್ಯಾನ ಮಾಡಿಕೊಂಡು ನಂತರ ಯೋಗ ಮಾಡಿಕೊಂಡು ನಂತರ ನಾಟ್ಯ ಮಾಡ್ತೀವಿ ನಾವು. ಯಾಕಂದರೆ ಅದು ಶಕ್ತಿ ಇದೆ, ನಮ್ಮ ಸಿಲೆಬಸ್ಸಲ್ಲೇ ಇದೆ, ನಮ್ಮ ಡ್ಯಾನ್ಸ್ ಸಿಲೆಬಸ್ಸಲ್ಲಿ. ಅದನ್ನು ತೊಗೊಂಡೇ ನಾವು ಮುಂದಕ್ಕೆ ಹೋಗೋದು, ಇಲ್ಲದ್ರೆ ಸಾಧ್ಯನೇ ಇಲ್ಲ. ಆ ಮಕ್ಕಳಿಗೆ ಅಷ್ಟು ಏಕಾಗ್ರತೆ ಅನ್ನೋದು ಬೆಳೆಸ್ಕೊಂಬರುತ್ತೆ. ಇವಾಗ ಇವತ್ತು ಊಟ ಮಾಡಿಲ್ಲ ನಾನು ಬೆಳಗ್ಗೆಯಿಂದ, ಆ ಧ್ಯಾನದಿಂದನೇ ನಾನು ಶಕ್ತಿ ಪಡ್ಕೊಂಡು ಇವತ್ತು ನಾನು ಇಲ್ಲಿವರೆಗೂ ಬಂದಿರೋದು. ಅಷ್ಟು ಶಕ್ತಿ ಅದಕ್ಕೆ. ಫಸ್ಟ್ ಧ್ಯಾನ ತಗೊಂಡು ಉಪವಾಸ ಮಾಡಿಕೊಂಡು ನೃತ್ಯ ಮಾಡಿಬಿಟ್ಟು ನಂತರ ನನ್ನ ಆಹಾರ ನಾವು ತಗೊಳ್ತೀನಿ ಅನ್ನೋದು. ಯಾಕಂದರೆ ನನ್ನ ಅನುಭವ ಏನಿದೆ ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ನಾನು ಆ ಪತ್ರಿಜಿ ಗುರುಗಳು ಕೊಟ್ಟಿರೋದು ಅವತ್ತು ಆ ಕೊಳ್ಳಳು ವಾದ್ಯದಿಂದ ನನಗೆ ಇವತ್ತವರೆಗೂ ನೆನೆಸ್ಕೊಳ್ತೇನೆ. ನಾನು ಮಾಡಲ್ಲ ಸ್ಟೇಜಲ್ಲಿ ಅಂದರೆ ಮತ್ತೆ ಪುನಃ ಕರ್ಕೊಂಬಂದು ಇದೇ ವೇದಿಕೆಯಲ್ಲಿ ಆ ಪತ್ರಿಜಿ ಇರೋ ಭಾವಚಿತ್ರದಲ್ಲೇ ಆ ಭಗವಂತ ಇದ್ದಾನೆ. ಆ ಭಗವಂತ ಅಲ್ಲಿಂದನೇ ನನಗೆ ಆಶೀರ್ವಾದ ಮಾಡ್ತಾ ಇವತ್ತು ನಮಗೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇದು ಅನುಭವ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಧ್ಯಾನವನ್ನು ಬೆಳೆಸ್ಕೊಂಡು ಹೋಗಬೇಕು, ಎಲ್ಲರೂ ಬೆಳೆಸ್ಕೊಂಡು ಹೋಗಬೇಕು. ಈಗ IT ಫೀಲ್ಡ್ಸಲ್ಲೆಲ್ಲ ಎಷ್ಟೊಂದು ಜನ ಇದ್ದಾರೆ, ಅವರಿಗೆ ಪೀಸ್ ಆಫ್ ಮೈಂಡ್ ಇಲ್ಲ. 60, 80 ಇಯರ್ಸ್ಗೆ ಅವ್ರು ಹೋಗ್ಬಿಡ್ತಾ ಇದ್ದಾರೆ, ಜಾಬ್ಲೆಸ್ ಮಾಡ್ಕೊತಿದ್ದಾರೆ, ಐಸೈಟ್ ಬರ್ತಾ ಇದೆ. ಯಾಕಂದರೆ ಪೀಸ್ ಆಫ್ ಮೈಂಡ್ ಇಲ್ಲ. ಅವರು ವೀಕೆಂಡ್ ಕೊಡ್ತಾ ಇದ್ದಾರೆ ಎಲ್ಲರಿಗೆ, ಆ ವೀಕೆಂಡಲ್ಲಿ ಎಂಜಾಯ್ ಮಾಡಿ ಅಂತ. ದಯವಿಟ್ಟು ನೀವು ಎಂಜಾಯ್ ಮಾಡಬೇಡಿ, ಧ್ಯಾನ ಮಂದಿರಿಗೆ ಹೋಗಿ ಧ್ಯಾನದಲ್ಲಿ ಕೂತ್ಕೊಳ್ಳಿ. ನಮ್ಮನ್ನು ನಾವು ಶಕ್ತಿ ಪಡ್ಕೋಬೇಕು. ನಾವು ಅದನ್ನು ನಂತರ ನಾವು ಯಾವುದೇ ಕೆಲಸಕ್ಕೂ ಹೋಗಬೇಕು. ಯಾಕಂದರೆ ಕುಡಿಯೋದು, ಚಟುಕಟೆಗಳು, ಈ ನಾನ್ ವೆಜ್ಜು ಇದನ್ನೆಲ್ಲ ಅವಾಯ್ಡ್ ಮಾಡಿ. ದಯವಿಟ್ಟು ನೀವೆಲ್ಲರೂ ಇದು ಅವಾಯ್ಡ್ ಮಾಡಿದ್ರೆ ಮಾತ್ರ ನಿಮಗೆ ಸಾಧ್ಯ. ನಮ್ಮ ಧ್ಯಾನಕ್ಕೆ ನಾವು ಶಕ್ತಿ ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ, ಬೆಳೆಸಬೇಕು ಅಂತ ನಾನು ಮನಸ್ಪೂರ್ವವಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.